ಬಂದ್ವಿ ಮತ್ತೊಂದು ವಿಡಿಯೋಕ್ಕೆ. ಆ್ಯಕ್ಚುಲಿ ಅಣ್ಣ ಮಲಗಿದ್ದಾರೆ ಶಿಸ್ತಾಗಿ, ಅವ್ರನ್ನ ಮಲಗೋಕ್ಕೆ ಬಿಟ್ಟು ನಾವು ಕಂಟಿನ್ಯೂ ಮಾಡೋಣ ವಿಡಿಯೋನ. ಬ್ಯುಸಿಯೆಸ್ಟ್ ಇರುವಂಥ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ನಮಸ್ತೆ. ಏಷ್ಯಾದಲ್ಲೇ ಅತಿ ದೊಡ್ಡದಾಗಿರುವಂತಹ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ನಿಮಗೂ ಗೊತ್ತಾಗಿರ್ಬೋದು ಯಾವುದು ಬಸ್ ಸ್ಟ್ಯಾಂಡ್ ಏನು ಅನ್ನೋದು. ಮೆಜೆಸ್ಟಿಕಲ್ಲಿ ಇವಾಗ ನಾವಿರುವಂಥದ್ದು ಟರ್ಮಿನಲ್ 1 ಬ್ರಿಡ್ಜ್ ಮೇಲೆ. ಸೊ ಅದರ ಆಪೋಸಿಟ್ ಇರುವಂಥ ಮೆಜೆಸ್ಟಿಕ್ BMTC ಬಸ್ ಸ್ಟ್ಯಾಂಡು, ಹಾಗೆ ಟರ್ಮಿನಲ್ 1 and 2, 3 ಇದು ಮೂರು ಇದ್ದಾವೆ. ಅವು ಮೂರನ್ನು ನೋಡೋಣ. ಇದು ಆ್ಯಕ್ಚುಲಿ ಈ ಕಡೆ ನೋಡಿದ್ರೆ BMTC ಇದೆ, ಈ ಕಡೆ ನೋಡಿದ್ರೆ KSRTC. ಮಧ್ಯದಲ್ಲಿ 2 ಡಿವೈಡರ್ ಆಗಿರುವಂಥ ರೋಡ್ ಇದೆ. ಇದು ಲೆಫ್ಟಲ್ಲಿ ಇವಾಗ ನಮ್ಗೆ ಲೆಫ್ಟಲ್ಲಿ ಒಂದು ಬಸ್ ಹೋಗ್ತಾ ಇದೆ ಅಲ್ವಾ, ಅದು BMTC. ನಮ್ಮ ರೈಟಲ್ಲಿ ಏನಿದೆ ಅದು KSRTC ಟರ್ಮಿನಲ್ 1. ಇವಾಗ ಆಂಧ್ರ ಈ ಕಡೆ ಎಲ್ಲ ಬಸ್ಗಳು ಹೋಗ್ಬೇಕಂದ್ರೆ ಆ್ಯಕ್ಚುಲಿ ಈ ಟರ್ಮಿನಲ್ 1 ಆಂಧ್ರನ ಟರ್ಮಿನಲ್ 1ಗೆ. ಎಸ್, ಹಾವೇರಿ ಆ ಕಡೆ, ಹಾವೇರಿ ಹುಬ್ಬಳ್ಳಿ ಈ ಕಡೆ ರೂಟ್ಗೆಲ್ಲ, ಬೆಳಗಾವಿ ಆಂಧ್ರ ಕೂಡ ಇಲ್ಲೇ ಕರೆಕ್ಟ್. ಆಂಧ್ರ ಕೂಡ ಇದೇ ಕಡೆ ಬರುತ್ತೆ. ಹಾಗೆ ಇದ್ರ ಪಕ್ಕಕ್ಕೇ ಬಂದರೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಕೂಡ ಇದೆ. ಇನ್ ಕೇಸ್ BMTC ಅಥವಾ ಈ ಕಡೆ ಮೆಜೆಸ್ಟಿಕ್ ಕಡೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. BMTC ಇದು ಆ್ಯಕ್ಚುಲಿ BMTC ಬಸ್ಗಳೆಲ್ಲ ನಿಂತಿದೆ. ನೈಟೆಲ್ಲ ಆಲ್ಮೋಸ್ಟ್ ಹಾಲ್ಟ್ ಆಗೋದು. ಇಲ್ಲಿ ಹಾಲ್ಟ್ ಆಗಲ್ಲ, ಇದ್ರ ಬ್ಯಾಕ್ ಸೈಡಲ್ಲಿ ಅಲ್ಲಿ ಲೈಟ್ಸ್ ಎಲ್ಲ ಕಾಣುತ್ತಲ್ವ, ಆ ಕಡೆ ಅಲ್ಲಿ ಈ ಕಡೆ ಎಲ್ಲ. ಇನ್ನು ಈ ಕಡೆ ಬಂದು ಡಿಪೋ ಇದೆ, ಅಲ್ಲೊಂದು ಚಿಕ್ಕದೊಂದು ಡಿಪೋ ಇದೆ. ಇದು ಬಿಟ್ಟರೆ ಅದಾದ್ಬಿಟ್ರೆ ಅವ್ರದ್ದೇ ಡಿಪೋಗಳು ಇರುತ್ತೆ ಆ್ಯಕ್ಚುಲಿ ಬಸ್ದು. ಸೊ ಅಲ್ಲಲ್ಲಿಗೆ ಡಿಪೋಗಳು ಬಸ್ಗಳು ಅಲ್ಲಲ್ಲಿಗೆ ಹೊರಟೋಗುತ್ತೆ. ಇಲ್ಲಿ ನೈಟ್ ಯಾವುದೇ ಬಸ್ಗಳು ಇಲ್ಲಿ ಹೊಲ್ಟ ಆಗಲ್ಲ. ರೂಟ್ ಬಸ್ಗಳು ಅಲ್ಲಲ್ಲಿ ಹೊಲ್ಟಾಗಿ ಬೆಳಗ್ಗೆ ಬರುತ್ತೆ ಅಷ್ಟೇ. ಇದು ರೈಲ್ವೆ ಗೇಟ್ಗೆ ಹೋಗುವಂಥ ಅಂಡರ್ ಪಾಸ್ ಇದೆ ಇಲ್ಲಿ. ಇದು ಹೆಂಗಿದೆ ಅಂತ ಅಂದರೆ ಎಲ್ಲ ಥರದ ಐಟಮ್ಗಳು ಇದ್ದಾವೆ ಆ್ಯಕ್ಚುಲಿ. ಶೂಗಳಾಗಲಿ ಅಥವಾ ಬೇರೆ ಬೇರೆ ಐಟಮ್ಗಳು. ಜರ್ಕಿನ್ ಇದೆ, ಬ್ಯಾಗ್, ಟಾಯ್ಸ್ ಇದೆ, ಅದಾದಮೇಲೆ ವಾಚ್, ಕ್ಲಾತ್ಸ್, ಆಲ್ಮೋಸ್ಟ್ ಎಲ್ಲನೂ ಇದೆ ಇಲ್ಲಿ ನೋಡಿ. ಇಲ್ಲೊಂದು ಸಂಸಾರನೇ ಇದೆ, ಬ್ಯಾಟ್ರಿ ಇದೆ, ಮೊಬೈಲ್ ಇದೆ, ಮೊಬೈಲ್ ಕವರ್, ಬ್ಯಾಗ್. ಫಿಕ್ಸ್ಡ್ ರೇಟ್. ಹೊರಗಡೆ ಬಂದ ತಕ್ಷಣ ಇಲ್ಲಿ ದೋಸೆ, ಪೂರಿ ಎಲ್ಲ ಕೊಡ್ತಾರೆ. ಫ್ರೆಶ್ ದೋಸೆ. ಇವಾಗ ನಾವು ಬಂದಿದ್ದು KSR ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ. ಆ್ಯಕ್ಚುಲಿ ಹೆವಿ ಕ್ರೌಡ್ ಇರುವಂಥ ಈ ರೈಲ್ವೆ ಸ್ಟೇಷನ್ ಇದು. ಎಷ್ಟು ರಶ್ ಇರುತ್ತೆ ಅಂದರೆ 24 hours ಒಂದೇ ಥರ ಜನ ಬರ್ತಾರೆ, ಒಂದೇ ಥರ ಹಂಗೇನೆ ಬರೋದು, ಹಂಗೇನೆ ಹೋಗ್ತಾನೆ ಇರ್ತಾರೆ. ಇದೇ ಥರ ಜನಗಳು ಹೋಗ್ತಾನೆ ಇರ್ತಾರೆ. ಇನ್ನೂ ಜಾಸ್ತಿ ಟೈಮ್ ಆದಂಗೆ ಆ್ಯಕ್ಚುಲಿ ಇನ್ನೂ ಜಾಸ್ತಿ. ನೋಡೋಣ ಒಳಗಡೆ ಹೋಗಿ. ಸುಮ್ಮನೆ ಒಳಗಡೆ ಹೋದ್ರೆ ಹಂಗೆ ಗುಂಬಿಡ್ತಾರೆ. ವಿತೌಟ್ ಟಿಕೆಟ್ ಏನಾದರೂ ಹೋದರೆ ಒಳಗಡೆ ಹಾಕ್ಕೊಂಡ್ರು ರುಕ್ತಾರೆ. ಸೊ
ಸೊ ವಿತೌಟ್ ಟಿಕೆಟ್ ಹೋಗಬಾರ್ದು, ಟಿಕೆಟ್ ತೊಗೊಂಡು ಮತ್ತೆ ಬರ್ತೀನಿ. ನೋಡಿ ಈ ಥರ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಬೇಕು. ಈ ಥರ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಂಡು ಸೌತ್ ವೆಸ್ಟರ್ನ್ ರೈಲ್ವೆ ಅಂತೇಳಿ ಸೀಲ್ ಹಾಕಿ ಕೊಡ್ತಾರೆ. ನೀವು ಯಾರೇ ನಿಮ್ಮ ರಿಲೇಟಿವ್ಸ್ ಆಗಲಿ ಮತ್ತು ಯಾರನ್ನೇ ಆದ್ರೂ ನೀವೇನಾದರೂ ಟ್ರೈನ್ಗೇನಾದರೂ ಕಳಿಸ್ಬೇಕು ಅಂತ ಅಂದರೆ ಒಂದು ರೈಲ್ವೆ ಸ್ಟೇಷನ್ ಹೊರಗಡೆನೇ ಸ್ಟಾಪ್ ಮಾಡಿ ಹೊರಗಡೆನೇ ಅವ್ರನ್ನ ಕಳಿಸ್ತೀರೋ ಅಥವಾ ಪ್ಲ್ಯಾಟ್ಫಾರ್ಮ್ ತನಕ ಏನಾದರೂ ಹೋಗಿ ನೀವು ಅವ್ರನ್ನ ಕಳಿಸ್ಬೇಕು ಅಂತ ಅಂದರೆ ನೀವು ಈ ಥರ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಬೇಕು. ಈ ಥರ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಂಡಿಲ್ಲ ಅಂತ ಅಂದರೆ ನಿಮ್ಮನ್ನು ಪೊಲೀಸವರು ದಸ್ತಗಿರಿ ಮಾಡ್ಬೋದು. ಇಲ್ಲೀಗಲ್ ಆಗಿ ನೀವು ಒಳಗಡೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ವಲ್ಲ. ಪ್ಲ್ಯಾಟ್ಫಾರ್ಮ್ ಟಿಕೆಟು ಆಲ್ಮೋಸ್ಟ್ ಎಲ್ಲ ಕಡೆನೂ ನಮಗಿರೋದು ಪ್ಲ್ಯಾಟ್ಫಾರ್ಮ್ ಟಿಕೆಟು ಒಂದು 10 ರೂಪೀಸ್ ಇರುತ್ತೆ. ಓಕೆ, ಪ್ಲ್ಯಾಟ್ಫಾರ್ಮ್ 1 ಇದು. ಇಲ್ಲಿಂದ ಆಲ್ಮೋಸ್ಟ್ ನಂಗನ್ಸೋ ಪ್ರಕಾರ ಸುಮಾರೊಂದು 100 ಮೀಟ್ರ್ ಇದೆ ಅನಿಸುತ್ತೆ. ಇದೇ ಥರ ಬ್ರಿಡ್ಜ್ ತುಂಬ ಅಂದರೆ ತುಂಬ ಉದ್ದ ಇದೆ. 2-3 ಈ ಥರ ಪ್ಲ್ಯಾಟ್ಫಾರ್ಮ್ಗೆ ಹೋಗೋದು. ನೋಡಿ ಪ್ಲ್ಯಾಟ್ಫಾರ್ಮ್ 4 and 5 ಯಾವುದೋ ಒಂದು ಟ್ರೈನ್ ಹೋಗ್ತಾ ಇದೆ ಈ ಕಡೆಯಿಂದ ಆ ಕಡೆಗೆ. ಯಾವ ಕಡೆಗೆ ಅಂತ ಗೊತ್ತಿಲ್ಲ. ಹೊಗೆ ಬಿಟ್ಕೊಂಡು ಹೋಗ್ತಾ ಇದೆಯಪ್ಪ. ಈಗಲೂ ಹೊಗೆ ಬಿಟ್ಕೊಂಡು ಹೋಗೋ ಟ್ರೈನ್ಗಳಿದಾವೆ. ಏನಪ್ಪ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಈಗ ಸದ್ಯದಲ್ಲಿ ಹೊಗೆ ಬಿಟ್ಕೊಂಡು ಹೋಗುವಂಥ ಟ್ರೈನ್ಗಳು. ನಾನು ಇರೋದು ಅದಕ್ಕೋಸ್ಕರ ಜನಗಳಿಲ್ಲ, ಸ್ವಲ್ಪ ಕಡಿಮೆ ಇದ್ದಾರಪ್ಪ. ಯಾಕಪ್ಪ ಇಷ್ಟು ಕಡಿಮೆ ಇದ್ದಾರೆ ಅನ್ಕೊತೀನಿ. ಇದು ವೀಕ್ ಡೇಸ್ ಅಲ್ವಾ, ಮೋದಿ ಸರ್ಕಾರ ಗ್ಯಾರಂಟಿ 5-6 ಅಂತಲೇ ಇದೆ ಪ್ಲ್ಯಾಟ್ಫಾರ್ಮು. ಆ್ಯಕ್ಚುಲಿ ಇವಾಗ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಅಂದರೆ ಎಸ್ಕಲೇಟ್ರ್ಗಳು ಹೆವಿ ಆಗಿದೆ. ಮೊದಲು ಎಸ್ಕಲೇಟ್ರ್ಗಳು ಇರಲಿಲ್ಲ ಈ ಥರ ಏನಿದೆ ಅಲ್ವಾ, ಹತ್ತಿ ಇಳಿದು ಮಾಡೋಕ್ಕೆ ಆ ಥರ ಇರಲಿಲ್ಲ. ಜನ ನೋಡಿ ಎಷ್ಟು ಕ್ಲೌಡಲ್ಲಿದೆ, ಜನ ನೋಡಿ ಎಷ್ಟು ತುಂಬಿದೆ. 12 ರೂಪೀಸ್ ಬ್ಯಾಟ್. ಇವಾಗ ನಾನು ಟ್ರೈನ್ ಕೂಡ ಹತ್ತೋಂಗಿಲ್ಲ, ಬಿಕಾಸ್ ನನಗಿರೋದು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಮಾತ್ರ. ಟ್ರೈನ್ ಟಿಕೆಟ್ ಇದ್ದರೆ ಟ್ರೈನ್ ಒಳಗಡೆ ಹತ್ಬೋದು, ಇಲ್ಲ ಅಂತಂದರೆ TCನೂ ಅಥವಾ ಯಾರಾದರೂ ಬಂದು ಏನಾದರೂ ಕೇಳಿದರೆ ಕಷ್ಟ. ಸೊ ಅದಕ್ಕೋಸ್ಕರ ನಾನು ಹತ್ತಬಾರ್ದು. ಒಂದೇ ಮಾತರಂ ಟ್ರೈನ್ ಆ್ಯಕ್ಚುಲಿ ತುಂಬ ಲೆಂತ್ ಇಲ್ಲ ಅನಿಸುತ್ತೆ. ಇದು ಮಿನಿಮಮ್ ಲೆಂತ್ ಇದೆ ಅನಿಸುತ್ತೆ. ನೋಡಿ ಸಬ್ವೆ ಇದೆ. ಆ್ಯಕ್ಚುಲಿ ನಾನು ಸಬ್ವೇದಲ್ಲೇ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಸಬ್ವೇದಲ್ಲಿ ಹೋಗಿ ನೋಡೋಣ. ಅದು ತುಂಬ ದಿನ ಆಗಿತ್ತು, ತುಂಬ ವರ್ಷನೇ ಆಗಿತ್ತು. ಕ್ಯಾಮ್ರಾ ಕೂಡ ಅಷ್ಟೇ ಸೇಫ್ಟಿಗಾಗಿ ಕ್ಯಾಮ್ರಾ ಎಲ್ಲ ಇದ್ದಾವೆ. ಸೇಫ್ಟಿಗೇನು ಪ್ರಾಬ್ಲಮ್ಮೇ ಇಲ್ಲ. ಬೆಟರ್ ನನಗನ್ಸೋ ಪ್ರಕಾರ ನೀವು ಎಸ್ಕಲೇಟ್ರ್ ಯೂಸ್ ಮಾಡೋಕ್ಕಿಂತ ಸಬ್ವೇದಲ್ಲಿ ಬರೋದೇ ಬೆಸ್ಟ್ ಅನ್ಸುತ್ತೆ. ಬಿಕಾಸ್ ಎಸ್ಕಲೇಟ್ರ್ ಹತ್ತಿ ಮೇಲೆಯಿಂದ ಇಳಿಯೋ ಬದಲು ಇದರಲ್ಲಿ ಅಂಡರ್ ಪಾಸಲ್ಲಿ ಚೆನ್ನಾಗಿ ಹೋಗ್ಬಿಡ್ಬೋದು, ಬೆಟರ್ ಅನ್ಸುತ್ತೆ. ಅಷ್ಟೊಂದು ಜನಜಂಗುಳಿ ಎಲ್ಲ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿರೋ ಚಿತ್ರಗಳೆಲ್ಲ ಬಿಡಿಸಿದ್ದಾರೆ. ಸಖತ್ತಾಗಿದೆ ಆ್ಯಕ್ಚುಲಿ. ಪ್ಲ್ಯಾಟ್ಫಾರ್ಮ್ 1 ಆ್ಯಕ್ಚುಲಿ ನಮ್ಮ ಲೆಫ್ಟ್ ಸೈಡಲ್ಲ ಲೇಡೀಸ್ ವೇಟಿಂಗ್ ಹಾಲೆಲ್ಲ ಇದೆ. ವಿಡಿಯೋ ಮಾಡಲ್ಲ, ಹಾಕೊಂಡು ವೇಟಿಂಗ್ ಹಾಲು ಜನರಲ್ ಆಗಿ ಎಲ್ಲರೂ ಯಾರು ಬೇಕಾದ್ರೂ ಇರ್ಬೋದು. ಈ ಥರ ಇರುತ್ತೆ. ಎಕ್ಸಿಟ್ ಹೊರಗಡೆ. ಮೆಜೆಸ್ಟಿಕ್ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇಷ್ಟೊತ್ತು ನಾವು ನೋಡಿರೋದು. ಆ್ಯಕ್ಚುಲಿ ಇನ್ನು ನೆಕ್ಸ್ಟು ಹೋಗಬೇಕಾಗಿರೋದು ನಾವು ಎಲ್ಲಿಗೆ, ನೆಕ್ಸ್ಟು ಮನೆಗೆ ಹೋಗೋಣ. ಟೈಮ್ ಆಯಿತು. ಇದೇ ಥರ ವೀಡಿಯೋ ಮಾಡ್ಕೊತ ಇದ್ದರೆ ನಾಳೆ ಕೆಲಸಕ್ಕೆ ಬೇರೆ ಹೋಗಬೇಕು. ನಾನು ಆಗಲೇ ಹೇಳಿದ್ನಲ್ವ ನಾನು ನಿಮಗೆ ಟರ್ಮಿನಲ್ 3 ತೋರಿಸ್ತೀನಿ ಅಂತೇಳಿ. ಟರ್ಮಿನಲ್ 3ಗೆ ಹೋಗಿ ಹಾಗೆ ಮತ್ತೆ ಟರ್ಮಿನಲ್ 2ಗೆ ಹೋಗಿ ಹೊರಡೋಣ. ಓಕೆ,
ಆ್ಯಕ್ಚುಲಿ ಇಷ್ಟೊತ್ತಲ್ಲೆಲ್ಲ ವೆರಿ ಕ್ಲೌಡ್ ಇರುತ್ತೆ. ಕ್ಲೌಡ್ ಅಲ್ಲ, ಕ್ರೌಡ್, ಜನದಟ್ಟಣೆ. ಮೆಜೆಸ್ಟಿಕ್ ಚಿತ್ರಣ. ಇದೇನಿದೆ ಆ್ಯಕ್ಚುಲಿ ಟರ್ಮಿನಲ್ 2 ಇದು, ಮೆಟ್ರೋ ಸ್ಟೇಷನ್ ಇದು. ಎಷ್ಟು ಮಟ್ಟಿಗೆ ನಾನು ವಾಯ್ಸ್ ಕೇಳಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಓಕೆ, ಅಷ್ಟೊಂದು ಮೇ ಬಿ ಕ್ಲಿಯರ್ ಆಗಿದೆಯಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ವಾಯ್ಸು. ಇಷ್ಟೋ ತನಕ ನಾನು ಹಂಗೇ ವೀಡಿಯೋ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಓಕೆ, ಇದು ಮೆಟ್ರೋ ಸ್ಟೇಷನ್ನು. ಆಲ್ಮೋಸ್ಟ್ ಕ್ಲೋಸ್ ಆಗೋ ಟೈಮ್ ಬಂದಿದೆ. ನಾಡಪ್ರಭು ಕೆಂಪೇಗೌಡ ನಿಲ್ದಾಣ, ಮೆಜೆಸ್ಟಿಕ್. ಮೆಟ್ರೋದವ್ರ ಲೋಗೋನೇ ಚಂದ ಅಲ್ವಾ? ಇದು ಆ್ಯಕ್ಚುಲಿ ಇವಾಗ ನಾವು ಬರ್ತಾ ಇರೋದು ಟರ್ಮಿನಲ್ 3 ನೋಡಿ. ಕೋಲಾರ KGF, ನೋಡಿ ಮೆಟ್ರೋ ಸ್ಟೇಷನ್ ಅಂತ ಹೇಳಿದ್ನಲ್ವ ಆಗ್ಲೇ. ರೋಡ್ ಕ್ರಾಸ್ ಮಾಡಬೇಕಾದ್ರೆ ಜಾಸ್ತಿ ಸ್ಕೈ ವಾಕರ್ ಯೂಸ್ ಮಾಡಬೇಕು. ಓಕೆ, ಯಾಕೆ ಅಂತ ಅಂದರೆ ಹೇಳ್ತೀನಿ ಕೇಳು. ರೋಡ್ ದಾಟುವಾಗ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಯಾರೂ ಬರಲ್ಲ. ಕಾಲು ಕೈ ಕಳ್ಕೊತೀವಿ, ಇಲ್ಲ ಅಂತಂದರೆ ಟಕ್ ಅಂತ ಮೇಲೆ ಹೊರಟೋಗ್ತೀವಿ. ಸೊ ಬೆಟರ್ ನಾವು ಸ್ಕೈ ವಾಕರು ಯೂಸ್ ಮಾಡೋಣ. ಹಂಗೋಸ್ಕರನೇ ಮಾಡಿಟ್ಟಿರೋದಲ್ವ. APSRTC ಚಿತ್ತೂರು, ಪುತ್ತೂರು, ಜಮಖಂಡಿ, ಕಮ್ಮಗಂಡಿ ಇದೆ. ಹಾಗೆ ನೆಕ್ಸ್ಟ್ ಬಂದರೆ ಕೋಲಾರ KGF ಮುಖಾಂತರ ಟರ್ಮಿನಲ್ 3 ಇಂದ ಇದೆಲ್ಲ ಬಸ್ಗಳು ಟರ್ಮಿನಲ್ 3 ಇಂದ ಬಸ್ಗಳು ಕೋಲಾರ, ತಿರುಪತಿ, ಜಮಖಂಡಿ ಈ ಥರ ಬಸ್ಗಳು ಹೋಗ್ತವೆ. KSRTC ಟರ್ಮಿನಲ್ 1 and 2. ಸೊ ಇಲ್ಲಿ ಕೂಡ ಒಂದು ನಮಗೆ ಏನು ಸಿಗುತ್ತೆ, ಮೆಟ್ರೋ ಸ್ಟೇಷನಿಂದ ಆ್ಯಕ್ಚುಲಿ ಟರ್ಮಿನಲ್ 2ಗೆ ಸಬ್ವೇದಲ್ಲಿ ಬಂದರೆ ಆರಾಮಾಗಿ ಟರ್ಮಿನಲ್ 2ಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೋದು. ಮೆಜೆಸ್ಟಿಕಲ್ಲಿ ಕೂಡ ಒಂದು ಮಹಾಗಣಪತಿ ಟೆಂಪಲ್ ಇದೆ. ಟರ್ಮಿನಲ್ 2 ಚಿಕ್ಕಬಳ್ಳಾಪುರ ಕದಮ್ ಅಂತ ಒಂದು ಪ್ಯೂರ್ ವೆಜ್ ಹೋಟೆಲ್ ಇದೆ. ಚೆನ್ನಾಗಿದೆ, ನಾನು ಟೇಸ್ಟ್ ಮಾಡಿದ್ದೀನಿ ಈ ಹೋಟೆಲಲ್ಲಿ. ನೀವು ಒಮ್ಮೆ ಒಂದು ಸರಿ ಟ್ರೈ ಮಾಡೋದಾದರೆ ಮಾಡ್ಬೋದು ಈ ಕಡೆ ಬಂದರೆ. ಇಲ್ಲಿ ಬರೋ ಬಸ್ಗಳೆಲ್ಲ ಆ್ಯಕ್ಚುಲಿ ಮಂಗಳೂರು, ಧರ್ಮಸ್ಥಳ ಈ ಕಡೆ ಹೋಗೋ ಬಸ್ಗಳೆಲ್ಲ ಇಲ್ಲಿರುತ್ತೆ ನೋಡಿ. ಒಂದು ತುಂಬ ಚೆನ್ನಾಗಿರೋ ಫೋಟೋ ಇಟ್ಟಿದ್ದಾರೆ. ಮೈಸೂರಿಗೆ ಹೋಗೋ ಬಸ್ ಇದೆ, ಚೆನ್ನಾಗಿ ಹೋಗುತ್ತಾ, ಹೋಗಲಿ, ಖುಷಿನೇ. ಮೈಸೂರಿದೆ ಪ್ಯಾಲೇಸು. ಹಾಂ, ಅಂಬರಿ ಡ್ರೀಮ್ ಕ್ಲಾಸ್ ಇದೆ ನೋಡಿ. ಓಹೋ, ಸಾಗರ ಇದೆ. ಶಿವಮೊಗ್ಗ, ಶಿರಸಿ, K31 ಶಿರಸಿ ನೋಡಿ.
ಆಗಲೇ ನಾನು ಮೇಲೆ ಹೋಗಿದ್ದೆ ಸ್ಟಾರ್ಟಿಂಗಲ್ಲಿ, ಇವಾಗ ನಾನು ಇಲ್ಲಿ ಕೆಳಗೆ ಬಂದೆ. ಯಾವುದು ಸಿಗಲ್ಲ ಅಂತ ಇಲ್ಲ, ಎಲ್ಲನೂ ಸಿಗುತ್ತೆ.